ಜೀವನದಲ್ಲಿ ನಾವು ಮಾತ್ರ ಚೆನ್ನಾಗಿರಬೇಕು, ನಾವೇ ಚೆನ್ನಾಗಿರಬೇಕು ಅಂತ ಯೋಚನೆ ಮಾಡೋರು ಯಾವತ್ತಿಗೂ ಅವರು ಸಂತೋಷವಾಗಿರೋದಿಲ್ಲ. ಅವರು ಜೀವನನ ತುಂಬ ದೀರ್ಘವಾಗಿ ಯೋಚನೆ ಮಾಡ್ತಾರೆ, ತಮ್ಮನ್ನು ತಾವೇ ಮರೆತಿರ್ತಾರೆ. ನಮಗೆ ಅಂತ್ಯನೇ ಇಲ್ಲ ಅನ್ನೋ ಒಂದು ರೀತಿಯಲ್ಲಿ ಅವರು ಯೋಚನೆ ಮಾಡ್ತಿರ್ತಾರೆ. ಹಾಗಾಗಿ ಅವರಲ್ಲಿ ಸ್ವಾರ್ಥ ಅನ್ನೋದು ಹೆಚ್ಚಾಗಿ ತುಂಬಿರುತ್ತೆ. ನಾನೇ ಚೆನ್ನಾಗಿರಬೇಕು ಅಂತ ಯಾರು ಯೋಚನೆ ಮಾಡ್ತಾರೋ ಅವರು, ಇವ್ರ ಜೀವನ ಹೇಗಿರುತ್ತೆ ಅಂದರೆ ಯಾಂತ್ರಿಕವಾದ ಒಂದು ಜೀವನ ಥರ ಇರುತ್ತೆ. ಒಂದು ಮಿಷಿನ್ ಅದರ ಕೆಲಸ ಬಿಟ್ಟು ಬೇರೆ ಏನೂ ಮಾಡೋದಿಲ್ಲ. ಅದೇ ರೀತಿಯಲ್ಲಿ ಅವರು ಕೂಡ ತಮಗೋಸ್ಕರ ಬಿಟ್ಟರೆ ಮತ್ತೊಬ್ಬರಿಗೋಸ್ಕರ ಅವರು ಏನೂ ಮಾಡೋದಿಲ್ಲ. ಅವ್ರ ಜೀವನವೂ ಕೂಡ ಒಂದು ಮಿಷಿನ್ ಥರ ಇರುತ್ತೆ. ಸ್ನೇಹಿತರೆ, ಒಬ್ಬ ಪ್ರೀತಿಯುಳ್ಳ, ಒಬ್ಬ ಕರುಣೆ ಇರುವ, ಹೃದಯವಂತಿಕೆ ಇರುವ ಮನುಷ್ಯ ಈ ರೀತಿಯಲ್ಲಿ ಬದುಕಿದರೆ ಏನು ಪ್ರಯೋಜನ? ಜೀವನದಲ್ಲಿ ಏನು ಸಾಧನೆ ಮಾಡ್ದಂಗಾಗ್ತದೆ? ಆ ಬದುಕಿಗೆ ಏನು ಅರ್ಥ ಇರುತ್ತೆ? ಬದಲಾಗಬೇಕು. ನಾನೇ ಚೆನ್ನಾಗಿರಬೇಕು, ನಾನು ಮಾತ್ರ ಚೆನ್ನಾಗಿರಬೇಕು ಅನ್ನೋ ನಮ್ಮಲ್ಲಿರೋ ಸ್ವಾರ್ಥ ಬದಲಾಗಬೇಕು. ನಾವು ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಬೇಕು. ಒಬ್ಬರು ಯಾರಾದರೂ ದುಃಖ ಪಡ್ತಿದ್ದಾರೆ ಅಂದರೆ ಅವ್ರ ದುಃಖದಲ್ಲಿ ನಾವು ಕೂಡ ಭಾಗಿಯಾಗಬೇಕು. ಭಗವಂತ ಮನುಷ್ಯನಲ್ಲಿ ಈ ಒಂದು ಪ್ರೀತಿಯನ್ನು, ಈ ಒಂದು ಕರುಣೆಯನ್ನು, ಹೃದಯವಂತಿಕೆಯನ್ನು ಯಾಕೆ ಇಟ್ಟಿದ್ದಾನೆ? ಯಾಕೆಂದರೆ ಈ ಭೂಮಿ ಮೇಲೆ ಬದುಕುವ ಪ್ರತಿಯೊಬ್ಬ ವ್ಯಕ್ತಿಯು ಒಳಿತನ್ನು ಎತ್ತಿ ಹಿಡಿಬೇಕು ಅಂತ. ಭಗವಂತ ಕೊಟ್ಟಿರೋ ಈ ಒಂದು ಕರುಣೆಯನ್ನು, ಈ ಒಂದು ಪ್ರೀತಿಯನ್ನು, ಹೃದಯವಂತಿಕೆಯನ್ನು ಯಾರು ಚೆನ್ನಾಗಿ ಉಪಯೋಗಿಸ್ಕೊತಾರೋ ಅವರು ಸತ್ತು ಮೇಲೂ ಕೂಡ ಬದುಕಿರ್ತಾರೆ. ಅಂಥವರು ಈ ಭೂಮಿ ಮೇಲೆ ಅನೇಕ ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡಿರ್ತಾರೆ. ತುಂಬ ಜನರಿಗೆ ಕಷ್ಟ ಕಾಲದಲ್ಲಿ ಸಹಾಯ ಮಾಡಿರ್ತಾರೆ. ತಮ್ಮನ್ನು ತಾವು ಹೇಗೆ ಪ್ರೀತಿಸ್ತಾರೋ ಅದೇ ರೀತಿಯಲ್ಲಿ ಮತ್ತೊಬ್ಬರನ್ನು ಪ್ರೀತಿಸ್ತಾ ಇರ್ತಾರೆ. ಈ ಒಂದು ಪ್ರಪಂಚದಲ್ಲಿ ನಾವು ಎಂಥ ಒಂದು ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿದರೂ, ಎಷ್ಟೇ ಎಂಜಾಯ್ಮೆಂಟಾಗಿ ನಾವು ಬದುಕಿದರೂ, ಸತ್ತ ಮೇಲೂ ನಮ್ಮನ್ನು ಬದುಕಿಸುವ ಸಾಧನೆಗಳು ಅಂದರೆ ನಾವು ಮಾಡುವ ಮನುಷ್ಯನಿಗೆ ಒಳಿತಿನ ಕಾರ್ಯಗಳು ಮಾತ್ರ. ನಾವು ಬದುಕಿದ್ದಾಗ ಜನ ತುಂಬ ನಮ್ಮ ಬಗ್ಗೆ ಮಾತಾಡ್ತಾರೆ. ಅದಕ್ಕೆ ಕಾರಣಗಳು ಕೂಡ ತುಂಬ ಇರ್ತವೆ. ಆದರೆ ನಾವು ಸತ್ತ ಮೇಲೂ ಜನ ನಮ್ಮನ್ನು ಜ್ಞಾಪಿಸ್ಕೊತಾರೆ, ನಮ್ಮ ಬಗ್ಗೆ ಮಾತಾಡ್ತಾರೆ ಅಂತಂದರೆ ಅದಕ್ಕೆ ಕಾರಣ ನಾವು ಮಾಡೋ ಒಳಿತುಗಳು ಮಾತ್ರ. ನಾವು ಪುಣ್ಯದ ಕಾರ್ಯಗಳನ್ನು, ಈ ಒಂದು ಒಳಿತುಗಳನ್ನು ತುಂಬ ಕೇರ್ಲೆಸ್ ಆಗಿ ನೋಡ್ತೀವಿ. ಬದುಕಿರುವಾಗ ಅದರ ಒಂದು ವ್ಯಾಲ್ಯೂ ನಮಗೆ ಗೊತ್ತಾಗೋದಿಲ್ಲ. ನಾವು ಮರಣಿಸಿದಾಗ ಜನರು ಅವುಗಳನ್ನು ಎತ್ತಿ ಹಿಡಿತಾರೆ. ಒಳಿತಿನ ಕಾರ್ಯಗಳಿಗೆ ಅಷ್ಟೊಂದು ಶಕ್ತಿ ಇದೆ. ನಾನು ಮಾತ್ರ ಚೆನ್ನಾಗಿರಬೇಕು, ನಾನೇ ಚೆನ್ನಾಗಿರಬೇಕು ಅನ್ನೋ ಒಂದು ಸ್ವಾರ್ಥದ ವ್ಯಕ್ತಿ ಜೀವನದ ವಾಸ್ತವವನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ. ಅವನು ಒಂದು ದುರಾಸೆಗಳೆಂಬ ಒಂದು ದೊಡ್ಡ ಒಂದು ಮೂಟೆಗಳನ್ನು ಹೊತ್ಕೊಂಡಿರ್ತಾನೆ. ಆ ವ್ಯಕ್ತಿಗೆ ಒಂದು ತೃಪ್ತಿ ಅನ್ನೋದೇ ಇರೋದಿಲ್ಲ ಜೀವನದಲ್ಲಿ. ಯಾವಾಗಲೂ ಅತೃಪ್ತಿಯಿಂದ ಜೀವನವನ್ನು ಸಾಗಿಸ್ತಾನೇ ಇರ್ತಾನೆ. ಇನ್ನು ನನಗೆ ಅದು ಬೇಕು, ಇದು ಬೇಕು ಅಂತ ಹೇಳಿ. ಜೀವನದ ವಾಸ್ತವವನ್ನು ತಿಳಿದ ವ್ಯಕ್ತಿ ಜೀವನವನ್ನು ತುಂಬ ಸರಳವಾಗಿ ನೋಡ್ತಾನೆ. ಮುಖ್ಯವಾಗಿ ಹೇಳಬೇಕು ಅಂದರೆ ಸ್ವಾರ್ಥ ಅನ್ನೋದು ಹೆಚ್ಚು ಆ ವ್ಯಕ್ತಿಯಲ್ಲಿ ಇರೋದಿಲ್ಲ. ಸುತ್ತಮುತ್ತ ಪ್ರಪಂಚವನ್ನು ನೋಡ್ತಾನೆ, ಜೀವನದ ವಾಸ್ತವವನ್ನು ಗ್ರಹಿಸ್ತಾನೆ. ಈ ಒಂದು ಭಗವಂತ ಕೊಟ್ಟಿರೋ ಈ ಒಂದು ಪ್ರಕೃತಿಯಲ್ಲಿ ಭಗವಂತ ಮೆಚ್ಚುವ ಹಾಗೆ ಬದುಕಿ ಜನರಿಗೆ ಒಳಿತನ್ನು ಮಾಡ್ತಾ ಜನರ ಒಂದು ಹೃದಯದಲ್ಲಿ ನೆನಪಾಗಿ ಉಳಿತಾನೆ.